ಬಲೆಗೆ ಸೊಗಸು ಕಾರಣ ಬಲೆಗೆ ಮುಗುದ ವಿದ್ಯೆಯಾಗಿ ಗಗನ ಪುಷ್ಪವಾದೋರೆ ಗಗನ ಪುಷ್ಪವಾದೋರಿ ಸೊಗಸುಗಾರನ ಬಲೆಗೆ ಮುಗುದ ವಿದ್ಯೆಯ ಹೀಗೆ ಸಿದ್ಧೆಯ ಹೀಗೆ ಗಗನ ಪುಟ್ಟವಾದೋರೆ ಪಗಡೆ ಜಡಿದಾಡಲ್ಲೈ ಗಗನ ಪುಟ್ಟವಾದೋರೆ ಪಗಡೆ ಜಡಿದಾಡಲ್ಲೈ ನಗೆಯ ತಾನೆ ಸುಂದರಿ ನನ್ನನ್ನು ನೋಡಿ. ಹೌದಪ್ಪ, ಹೌದು, ನಾನು ಪಾಪದವಳೆ. ಪಾಪದವಳಲ್ಲೇ ಅಂದ್ರೆ ಹೀಗ ಮತ್ತೆ ನನ್ನಗಾಗಿದ್ದು ಬೇರೆ ಆಗಿತ್ತು. ಹೋಗುವಾಗ ಹೇಳಿಲ್ವಾ? ಏನು ಹೆಚ್ಚು ಮಾತಾಡ್ಬೇಡ ನೀನು ಮತ್ತೆ. ಈ ಗಂಡಸ್ರೆ ಹಾಗೆ ಹೆಂಡತೀರಿ ಮಾತಾಡ್ಲಿಕ್ಕೆ ಗುರುದೇ ಇಲ್ಲ ಅವರು. ಯಾಕೆ ಯಾಕೆ ಬಿಟ್ಟಿಲ್ಲಾದ್ರೂ ಗುಟ್ಟು ರಟ್ಟ ಹೋಗ್ತದ ಅಂತ. ಹೌದಪ್ಪ, ಹೌದೌದು. ಮತ್ತೆ ಹೇಳ್ತಂತದ್ದು ಹೆಣ್ಣು ತಿರುಗಾಡಿ ಕಟ್ಲು ಗಂಡು ಕುಳಿತು ಕಟ್ಟ. ಯಾಕೆ ಹೆಣ್ಣಿಗೆ ಅನುಭವವೇ ಆಗಬಾರ್ದು, ತಿಳುವಳಿಕೆ ಆಗಬಾರ್ದು ಅಂತ ಹೆಣ್ಣು ತಿರುಗಾಡಬಾರ್ದು ಅಂತ ಹೇಳುದು. ಹಾಗೆ ಈ ಶಾಸ್ತ್ರ ಬರೆದವ್ರಲ್ಲ ಗಂಡಸ್ರೆ. ನಿಮಗೆಲ್ಲ ಗೊತ್ತುಂಟು. ಎಲ್ಲ ಗೊತ್ತಿಲ್ಲಪ್ಪ. ಅಯ್ಯೋ ಚೂರ್ಪಾರ್ ಹೀಗೆ ನನಗೂ ಸ್ವಲ್ಪ ಹೇಳ್ಕೊಡ್ತೀರಾ? ಅಯ್ಯೋ ನಿಮ್ಮನ್ನು ಕಂಡ್ರೆ ಬಹಳ ಅನುಭವ ಇದ್ದವರ ಕಾಣ್ತದೆ. ನಿಮ್ಮಿಂದ ನಾ ಕಲಿಬೇಕು. ಇಲ್ಲಪ್ಪ, ನಾನು ಚಿಕ್ಕ ಹುಡುಗಿ. ಅಯ್ಯೋ ಚಿಕ್ಕ ಹುಡುಗಿಯ ಮಗುವಾಗಿದೆ ಚಿಕ್ಕ ಹುಡುಗಿ ಅಲ್ಲ, ನಿಮಗಿಂತ ಚಿಕ್ಕವಳು. ಇಲ್ಲಪ್ಪ, ನಾನು ಸಣ್ಣ ಹುಡುಗಿ. ಅದಲ್ಲ ಮಾತಾಡ್ಬಾರ್ದು ಅಂತ ಹೇಳಿದ್ ಯಾಕೆ ಗೊತ್ತುಂಟಾ? ಅದು ಹಾಗೆ ಭಾಷೆ ಮೇಲೆ ಹೆಚ್ಚು ಹಿಡ್ತಾ ಹೋದವ ಇಲ್ಲದೆ ಹೋದವ ಹೆಚ್ಚು ಮಾತಾಡಿದ್ರೆ ಹೆಚ್ಚು ತಪ್ಪಾಗ್ತದೆ. ಹಾಗೆ ಮಾತಾಡ್ಬಾರ್ದು. ನಂಗೆ ನಿಮ್ಮನ್ನು ನೋಡಿ ಅಯ್ಯೋ ತರಿಸಿದ್ದು ಯಾಕೆ ನಿಮ್ಮ ಗಂಡ ರಣಧೀರ. ಹೌದು, ನನ್ನ ಗಂಡ. ನಿಮಗಿದು ಮಗು ಒಂದೇ ಮಗು ಅಲ್ಲ, ಒಂದೇ ಮಗು. ನಿಮ್ ಗಂಡಿಗೆ ಮಾತ್ರ 21ನೇ ಮಗು. ನನಗೆ ಒಂದೇ ಮಗು. ಮತ್ತೆ 20 ಯಾರಿಗೆ ಗೊತ್ತುಂಟು? ಅವನಿಗೆ ಗೊತ್ತುಂಟು ಎಲ್ಲೆಲ್ಲ ದಾರಿ ಮೇಲೆ ಉಂಟು. ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ನಿಮ್ ಗಂಡ. ನನ್ನ ಗಂಡ. ನಿಮ್ಮ ಗಂಡ ರಣಧೀರ ಶ್ರೀರಾಮಚಂದ್ರ ಇದ್ದ ಹಾಗೆ, ಸತ್ಯ ಹರಿಶ್ಚಂದ್ರ ಇದ್ದ ಹಾಗೆ. ಅಷ್ಟೇ ಅಲ್ಲ, ಅವರ ಬಾಯಲ್ಲಿ ಎಷ್ಟೊತ್ತಿಗೂ ವಿಮಲ ವಿಮಲ ವಿಮಲ. ಓ, 3 ಹೊತ್ತು ಅವ್ರ ಬಾಯಲ್ಲಿ ವಿಮಲ ವಿಮಲ ವಿಮಲ. ನಿಮ್ಗೆ ಬದಲಾಗೋದು ಗೊತ್ತೇ ಆಗ್ಲಿಲ್ಲ. ಏನು ಇತ್ತಿತ್ಲಾಗ ಅವರು ಮಾಣಿಕ್ ಚಂದ ಅಂತ ಹೇಳೋದು. ಯಾವ ಮಾಣಿಕ್ಯ? ಮಾಣಿಕ್ಯ ನಿಧಿಯ ನಕ್ಷವನ್ನು ಸಿಗ್ತೋ ಇಲ್ವಾ? ಮಾಣಿಕ್ಯ ಚಂದ ಅಂತ. ವ್ಯಕ್ತಿ ಬದಲಾಗ್ತಾನೆ ಹಂತ ಹಂತವಾಗಿ. ಹೌದೌದು, ಅವನ ಸ್ಥಾನಮಾನಗಳು ಬದಲಾದಾಗೆ ಬಾಯಲ್ಲಿ ಬೇರೆ ಬೇರೆ ಬರ್ತದೆ. ವಿಮಲ ಆದ್ಮೇಲೆ ಮತ್ತೊಂದು ಹೀಗೆ ಬರ್ತಾ ಹೋಗ್ತದೆ. ಮತ್ತೆ ಅದವನ ಅಂತಸ್ತು. ಮತ್ತೆ ಹೇಳಿ ನೀನು ಶ್ರೀರಾಮಚಂದ್ರ ಅಂತ. ಹೌದು, ಶ್ರೀರಾಮಚಂದ್ರ ಅಲ್ಲ. ಹೌದು, ಶ್ರೀರಾಮ. ನಿನ್ನ ಗಂಡ ಹರಿಶ್ಚಂದ್ರ. ಹೌದು. ಹೆಂಡತಿ ಮಕ್ಕಳು ಮಾರಾಟ ಮಾಡೋದೇ. ನನ್ನನ್ನು ಮಾರಾಟ ಮಾಡ್ಲಿಲ್ಲ. ಇನ್ನೂ ನಿಮ್ ಕಾಲ ಬರ್ಲಿಲ್ಲ ಮಾರಾಟ ಮಾಡ್ಲಿಕ್ಕೆ. ಅದೇ ಹೌದಪ್ಪ. ಅದಲ್ಲದೆ ಹೋದ್ರೆ ನಿಮ್ ಗಂಡ ಕೃಷ್ಣ. ಯಾವ ಕೃಷ್ಣ? ಧರ್ಮ ಉಳಿಸುವ ಕೃಷ್ಣ, ಧರ್ಮ ಸಂರಕ್ಷಣೆಯ ಕೃಷ್ಣ ಅಲ್ಲ. 16,000 ಹೆಣ್ಣ ಮದುವೆ ಆದ ಕೃಷ್ಣ. ಕೆಲವು ಗಂಡರೆಲ್ಲ ಹಾಗೆ, ನನ್ನ ಹೆಂಡತಿ ಮಾತ್ರ ಏಕಪುತ್ರಬಹುದು, ಸೀತಾಮಾತೆ ಆಗಿರ್ಬೇಕು ಅಂತ ಅಂದ್ಕೊಳ್ಳುದು. ಅವ್ರು ಮಾತ್ರ ರಾಮಚಂದ್ರ ಆಗಿರುವುದಿಲ್ಲ, ಅವ್ರು ಕೃಷ್ಣ ಬಿಡ್ತಾರೆ. ಹಾಗೆ ನಿಮ್ಮಂತವರನ್ನ ಎಷ್ಟು ಜನರನ್ನು ನೋಡ್ಲಿಲ್ಲ ನಾನು. ಇಂತಹ ಒಳ್ಳೆಯ ಸಂಸಾರದಲ್ಲಿ ಹುಳಿ ಹಿಂಗುವವರು
ಹಾ, ಹುಳಿಗಿರೋ ವಿಶೇಷತೆ ಅದು. ಹಾ ಹಾ. ಹುಳಿ ಹೇಳಿದ್ರೆ ಸಾಕು ಬಾಯಿ ನೀರು ಬಂತ ಇಲ್ಲ. ಹುಳಿ ಹೆಚ್ಚಾದ್ರೆ ಹುಳಿ ಪಿತ್ತ ಹೆಚ್ಚಾಗ್ತದೆ. ಪಿತ್ತ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಿ ವ್ಯರ್ಥ ಆಗ್ತದೆ. ಆದ್ರೆ ಅದು ಹೆಚ್ಚಾದ್ರೆ ಆರೋಗ್ಯ ಕೆಡ್ತದೆ. ಹಾಗಂತ ಆರೋಗ್ಯ ಕೆಡ್ತದೆ ಅಂತ ಊಟ ಮಾಡಿದ್ರೆ ಏನಾಗ್ತದೆ? ಮತ್ತು ಕೆಡ್ತದೆ. ಹೌದಾ? ಹಾ. ಹಾಗಾಗಿ ಬದುಕಬೇಕು ಅಂತ ತಿನ್ನಬೇಕು, ತಿನ್ನುವುದಕ್ಕಾಗಿ ಬದುಕುವುದಲ್ಲ. ಹಾಗಾಗ್ತದಲ್ಲ, ಬೇಡ ಈಗ ಅದಲ್ಲ. ನಿನಗೆ ಗೊತ್ತೇ ಆಗ್ಲಿಲ್ಲ, ನಿನಗೆ ಕಂಡ ಎಂತಹ ಭ್ರಮರ ಎನ್ನುವುದಾಗಿ. ಹೂವಿಂದ ಹೂವಿಗೆ ಹಾರುವಂತಹ ದುಂಬಿಯವ ಗಗನ ಕುಸುಮವನ್ನ ತೋರಿ ಅಂಗೈಯಲ್ಲಿ ಆಕಾಶವನ್ನೇ ತೋರಿಸಿ ನಿನ್ನಂತ ಅದೆಷ್ಟೋ ಹೆಣ್ಮಕ್ಕಳನ್ನ ವಶಪಡಿಸಿಕೊಂಡಿರುವಂತಹ ಧೂರ್ತನವ. ನೋಡಿ, ಏನು ನ್ಯಾಯಾಲಯದಲ್ಲಿ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಬೇಕಾದರೆ ಹಾ. ಪ್ರಬಲವಾದಂತ ಒಂದು ಸಾಕ್ಷಿ ಎನ್ನುವುದು ಬೇಕಾಗ್ತದೆ ಅಂತೆ. ಅಂತ ಸಾಕ್ಷಿಯನ್ನ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಇದ್ದರೆ ಹೇಳಿ, ನಂತರ ನಂಬುವುದಕ್ಕಾದರೆ ನಂಬುತ್ತೇನೆ. ಹುಚ್ಚಿ ಹುಚ್ಚಿ ಭಾರತೀಯ ನಾರಿ ಬಿಟ್ಟುಕೊಡ್ತೀಯ ಗಂಡನ? ಇಲ್ಲ, ಭಾರತೀಯ ನಾರಿ ಯಾವತ್ತಿಗೂ ಬಿಡುವುದಿಲ್ಲ. ಹಾ, ಸತಿ ಭಾಗಮನ ಪದ್ಧತಿಗೂ ಹೆದರುವವಳೆಲ್ಲ ಭಾರತೀಯ ನಾರಿ. ಆದ್ರೂ ಒಂದು ಏನು, ಅಷ್ಟು ಪ್ರಬಲವಾದ ಸಾಕ್ಷಿ ಇಲ್ಲದೆ ಹಾ. ನಿನ್ನಲ್ಲಿ ಹೇಳಿ ಪ್ರಯೋಜನ ಏನು ಅಂತ ನಂಗೆ ಗೊತ್ತಿಲ್ವಾ? ಅದ್ರ ಜೊತೆಗೆ ಹೆಣ್ಮಕ್ಳು ಹೀಗೆ ಅಷ್ಟು ಸುಲಭದಲ್ಲಿ ನಂಬುವುದಿಲ್ಲ. ನಿನ್ನಂತ ಒಳ್ಳೆ ಸ್ವಭಾವದ ಹೆಂಗಸರು ಸಿಕ್ಕಾಗಿ ಎಷ್ಟೇ ಅವನಿಗೆ ಹಾಗಾದದ್ದು. ಏಯ್, ಏನು ಒಂದು ಕಾಲಕ್ಕೆ ನಿನ್ನ ಗಂಡನ ಪ್ರೇಯಸಿಯಾಗಿದ್ದೆ ನಾನು. ಅಲ್ಲ, ಕೆಲವು ಕಾಲದವರೆಗೆ ನಿನ್ನ ಗಂಡನ ಪ್ರೇಯಸಿಯಾಗಿದ್ದೆ, ಅತಿ ಆತ್ಮೀಯನೂ ಆಗಿದ್ದೆ. ಎಲ್ಲಿಯವರೆಗೆ? ಸಾಕ್ಷಿ ಬೇಕು ಅಂದಿಲ್ಲ ನೀನು. ಹೇಳ ನಿನಗೆ ಸಾಕ್ಷಿ. ಹುಚ್ಚಿ, ನೀನು ನೋಡಿದ್ದೇ ಇಲ್ವಾ? ನಿನ್ನ ಗಂಡನ ಹೊಕ್ಕಳ ಕೆಳಗೆ 4 ಬೆರಳು ಅಂತರದಲ್ಲಿ ಕಪ್ಪ ದೊಡ್ಡ ಮಚ್ಚೆ ಇದೆ. ಹುಚ್ಚಿ, ಮೋಸ ಆಗ್ಲೇ ಇಲ್ಲ. ಹುಸಿ ಮಾತ ನಂಬಿ ವಿಮಲೆ ಹುಸಿ ಮಾತ ನಂಬಿ ವಿಮಲೆ. ಹೌದು, ಆಕೆ ಹೇಳಿದ್ದು ಸತ್ಯ. ನನ್ನ ಗಂಡನ ನಾಭಿಯ ಕೆಳಗೆ ಮೊಚ್ಚೆ ಮೊಚ್ಚೆ. ಆಕೆ ಸನ್ನಿಯಲಿ ಗತಿಯ ಮಾಡುವುದಿಯವಲ ಮೋಸ ಹೋದೆ, ಮೋಸ ಹೋದೆ. ಮಿಸುಕಾಡಿ ಮನೆ ನಮಿಸುತ್ತೋ ಹುಚ್ಚೆದ್ದು 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 ದೆದೆದೆಗೆ ತಾನಡೆಯುತ್ತ ಮತಿ ಭ್ರಮಿಸುತ್ತ. ನಾ ಮೋಸ ಹೋದೆ, ನಾ ಮೋಸ ಹೋದೆ. ನನ್ನ ಗಂಡ ನನ್ನ ಬದುಕಿನಲ್ಲಿ ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ರೆ ಇಲ್ಲ, ನಾನು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಪ್ರೀತಿಯ ನನ್ನ ಬದುಕಿಗೆ ಮುಳುವಾಗಿ ಹೋಯ್ತೆ. ಯಾವುದೇ ಹೆಣ್ಣಾಗಲಿ ತನ್ನ ಗಂಡನನ್ನು ನಂಬಬೇಕು. ಅತಿಯಾಗಿ ನಂಬಬಾರದು. ಅತಿಯಾದ್ರೆ ಅಮೃತವು ವಿಷವಾಗ್ತದೆ ಅಂತೆ. ಇಲ್ಲ,